ನಮಸ್ಕಾರ ಸ್ನೇಹಿತರೆ. ಭಾರತದ ಪುಣ್ಯ ಭೂಮಿಯಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ 7ನೇದು ಮತ್ತು ಅತ್ಯಂತ ಪವಿತ್ರವಾದುದು ಎಂದರೆ ಅದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ. ಇದನ್ನು ಮೋಕ್ಷದ ನಗರಿ ಎಂದು ಕರೀತಾರೆ. ಇಲ್ಲಿ ಸಾವನ್ನಪ್ಪಿದರೆ ನೇರ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಶಿ ವಿಶ್ವನಾಥ ದೇವಾಲಯದ ಇತಿಹಾಸ, ಪೌರಾಣಿಕ ಕಥೆ ಮತ್ತು ಇಲ್ಲಿನ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಪುರಾಣಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ವಿವಾದ ಉಂಟಾದಾಗ ಶಿವನು ಒಂದು ಅನಂತವಾದ ಬೆಳಕಿನ ಕಂಬವಾಗಿ ಜ್ಯೋತಿರ್ಲಿಂಗವಾಗಿ ಪ್ರತ್ಯಕ್ಷನಾಗುತ್ತಾನೆ. ಈ ಜ್ಯೋತಿ ಸ್ತಂಭದ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೋದ ಬ್ರಹ್ಮ ವಿಷ್ಣುಗಳಿಗೆ ಅದು ಸಾಧ್ಯವಾಗುವುದಿಲ್ಲ. ಅಂದು ಶಿವನು ಮೊದಲು ಪ್ರತ್ಯಕ್ಷನಾದ ಸ್ಥಳವೇ ಈ ಕಾಶಿ ಎನ್ನಲಾಗುತ್ತದೆ. ಕಾಶಿಯನ್ನು ಶಿವನಿಗೆ ಅತ್ಯಂತ ಪ್ರಿಯವಾದ ನಗರ ಎನ್ನಲಾಗುತ್ತದೆ. ವಿಶ್ವನಾಥ ಎಂದರೆ ಇಡೀ ವಿಶ್ವಕ್ಕೆ ನಾಥ ಅಥವಾ ಒಡೆಯ ಎಂದು ಅರ್ಥ. ಇಲ್ಲಿನ ಗಂಗೆಯು ಉತ್ತರ ವಾಹಿನಿಯಾಗಿ ಹರಿಯುವುದು ಈ ಕ್ಷೇತ್ರದ ವಿಶೇಷತೆ. ಕಾಶಿ ವಿಶ್ವನಾಥ ದೇವಾಲಯದ ಇತಿಹಾಸವು ಸಂಘರ್ಷ ಮತ್ತು ಭಕ್ತಿಯ ಕಥೆಯಾಗಿದೆ. ಈ ದೇವಾಲಯವು ಹಲವು ಬಾರಿ ದಾಳಿಕೋರರಿಂದ ಧ್ವಂಸವಾಯಿತು. 1194ರಲ್ಲಿ ಕುತುಬುದ್ದೀನ್ ಐಬಕ್ ದೇವಾಲಯವನ್ನು ಧ್ವಂಸಗೊಳಿಸಿದನು. ನಂತರ 1661ರಲ್ಲಿ ಮೊಘಲ್ ದೊರೆ ಔರಂಗಜೇಬನು ದೇವಾಲಯವನ್ನು ಕೆಡವಿ ಅಲ್ಲಿ ಜ್ಞಾನವಾಪಿ ಮಸೀದಿಯನ್ನು ಕಟ್ಟಿಸಿದನು. ಈಗ ನಾವು ನೋಡುತ್ತಿರುವ ಭವ್ಯ ದೇವಾಲಯವನ್ನು 1780ರಲ್ಲಿ ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ನಿರ್ಮಿಸಿದರು. ಸಿಖ್ ಸಾಮ್ರಾಜ್ಯದ ಮಹಾರಾಜ ರಂಜಿತ್ ಸಿಂಗ್ ಅವರು ದೇವಾಲಯದ ಶಿಖರಕ್ಕೆ ಸುಮಾರು 1 ಟನ್ ಬಂಗಾರವನ್ನು ದಾನವಾಗಿ ನೀಡಿದರು. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ ಕಾಶಿ ವಿಶ್ವನಾಥ ಕಾರಿಡಾರ್ ಈ ಕ್ಷೇತ್ರದ ವೈಭವವನ್ನೇ ಬದಲಿಸಿದೆ. ಈಗ ಗಂಗಾ ನದಿಯಿಂದ ನೇರವಾಗಿ ದೇವಾಲಯಕ್ಕೆ ಭಕ್ತರು ನಡೆದು ಬರಬಹುದು. ನೀವು ಕಾಶಿಗೆ ಹೋಗಬೇಕೆಂದರೆ ವಾರಣಾಸಿ ವಿಮಾನ ನಿಲ್ದಾಣ ಅಥವಾ ರೈಲ್ವೆ ನಿಲ್ದಾಣದ ಮೂಲಕ ಸುಲಭವಾಗಿ ತಲುಪಬಹುದು. ಅಲ್ಲಿ ಹೋದಾಗ ಬೆಳಗಿನ ಜಾವದ ಗಂಗಾ ಸ್ನಾನ ಮತ್ತು ಸಂಜೆಯ ಗಂಗಾ ಆರತಿಯನ್ನು ಮಿಸ್ ಮಾಡಬೇಡಿ. ಕಾಶಿ ವಿಶ್ವನಾಥನ ದರ್ಶನ ಮಾಡಿದ ನಂತರ ಪಕ್ಕದಲ್ಲೇ ಇರುವ ಮಾ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೂ ಭೇಟಿ ನೀಡಿ. ಇಲ್ಲದಿದ್ದರೆ ಯಾತ್ರೆ ಪೂರ್ಣವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಕಾಶಿ ವಿಶ್ವನಾಥನ ಬಗ್ಗೆ ನಿಮ್ಗೆ ತಿಳಿಯದ ಹೊಸ ವಿಷಯ ಇವತ್ತು ಗೊತ್ತಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಕಾಶಿಗೆ ಹೋಗಿದ್ದೀರಾ? ಹೋದ್ರೆ ನಿಮ್ಮ ಅನುಭವ ಹೇಗಿತ್ತು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಓಂ ನಮಃ ಶಿವಾಯ.